वालों, आज मैं कह कर जाता हूं, 8 तारीख को पटाखे तैयार रखना। दिल्ली में भी भारतीय जनता पार्टी की सरकार बनी। 24 का अंत करने का काम महाराष्ट्र भाजपा ने किया और 25 के विजय की शुरुआत दिल्ली भाजपा करने वाली है। ಅಮಿತ್ ಶಾ ದೆಹಲಿಯಲ್ಲಿ ಪಕ್ಕಾ ಗೆಲ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಫೆಬ್ರವರಿ 8ಕ್ಕೆ ಪಟಾಕಿ ರೆಡಿ ಇಟ್ಕೊಳ್ಳಿ, ಹೊಡಿತಾ ಇರೋದೆ. ಇದು ಹೊಸ ವರ್ಷಕ್ಕೆ BJP ಗೆಲುವಿನ ಆರಂಭ ಮಾಡುತ್ತೆ. ಕಳೆದ ವರ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಗೆಲ್ಲುವ ಮುಖಾಂತರ ಗೆಲುವಿನ ಅಂತ್ಯವನ್ನು ಹೇಳಿದ್ವಿ. ಇಯರ್ ಎಂಡನ್ನು ಗೆಲುವಿನ ಮೂಲಕನೇ ಮುಗಿಸಿದ್ವಿ. ಈಗ ನ್ಯೂ ಇಯರನ್ನು ಸ್ಟಾರ್ಟ್ ಮಾಡೋದು ಗೆಲುವಿನ ಮುಖಾಂತರನೇ. ದೆಹಲಿಯಿಂದ ನಮ್ಮ ಗೆಲುವು ಶುರುವಾಗುತ್ತೆ, ಬರೆದಿಟ್ಕೊಳ್ಳಿ ಅಂತ ಅಮಿತ್ ಶಾ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ BJP 70 ಕ್ಷೇತ್ರಗಳಲ್ಲಿ ಗೆಲ್ಲೋಕ್ಕೆ ಸಾಧ್ಯನಾ? 50 ಆದರೂ ಗೆಲ್ಲುತ್ತಾ? ಹೇಗೆ ಹೇಳ್ತಾ ಇದೆ ಸಟ್ಟಾ ಬಜಾರ್ ಭವಿಷ್ಯ ಏನು ಹೇಳ್ತಾ ಇದೆ? ದಿನೇ ದಿನೇ ಬದಲಾಗುವಂಥ ಲೆಕ್ಕಾಚಾರಗಳೇನು? BJPಗೆ ಗೆಲುವಿನ ಸಾಧ್ಯತೆಗಳು, ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಂಥ ಸಾಧ್ಯತೆಗಳಿದೆಯಾ? ಮುಖ್ಯಮಂತ್ರಿ ಫೇಸನ್ನೇ ಇಟ್ಕೊಳ್ಳದೆ ಹೋಗ್ತಾ ಇರುವಂತಹ ದೆಹಲಿಯನ್ನು BJP ಗೆದ್ದುಕೊಳ್ಳುತ್ತಾ ಅನ್ನೋ ಕುತೂಹಲಗಳು ಮೂಡ್ತಾ ಇವೆ. BJP ಯಾವುದೇ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅನ್ಕೋತಾ ಇಲ್ಲ. ಖಂಡಿತ ದೆಹಲಿಯಲ್ಲಿ BJP ಈ ಬಾರಿ ನಾಯಕತ್ವವನ್ನು ಮುಂದಕ್ಕೆ ತರೋಣ, ನಾವು ಕಾರ್ಯಕರ್ತರನ್ನು ನಂಬಿಕೆಗೆ ತಗೊಂಡು ಅವ್ರ ಮುಖಾಂತರ ಕೆಲಸ ಮಾಡಿಸೋಣ ಅಂತ ಈ ಬಾರಿ ಯಾವ ಮಹಾರಾಷ್ಟ್ರದಲ್ಲಿ BJP, ಯಾವ ಹರಿಯಾಣದಲ್ಲಿ ಪ್ರಯತ್ನಗಳಾಗಿತ್ತೋ ಆ ಪ್ರಯತ್ನನ ದೆಹಲಿಯಲ್ಲಿ ಮಾಡ್ತಾ ಇದೆ. RSSನ ಕಾರ್ಯಕರ್ತರು ಕಣಕ್ಕಿಳಿದಿದ್ದಾರೆ. ಬೂತ್ ಮಟ್ಟದಲ್ಲಿ ಪ್ರತಿ ಬೀದಿಯಲ್ಲಿ ಕೂಡ RSS ಕೆಲಸ ಮಾಡ್ತಾ ಇದೆ ದೆಹಲಿಯಲ್ಲಿ. ಇದು ಬಹಳ ದೊಡ್ಡ ಶಕ್ತಿಯಾಗಿ BJPಗೆ ಈ ಬಾರಿ ನಿಂತ್ಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಯಾವ ಪಕ್ಷದ ಅಭ್ಯರ್ಥಿಯ ಹೆಸರೇ ಇನ್ನೂ ಇಲ್ಲದೇ ಇದ್ರೂ ಕೂಡ, ಇನ್ನು BJP ಸಂಪೂರ್ಣ ಅಭ್ಯರ್ಥಿಗಳನ್ನು ಘೋಷಣೆ ಮಾಡದೇ ಇದ್ರೂ ಕೂಡ ಈಗಾಗಲೇ ಅಲ್ಲಿ ಪ್ರಚಾರವನ್ನು ಶುರು ಮಾಡಿ BJPಗೆ ಮತ ಹಾಕಿ, ಕಮಲದ ಚಿಹ್ನೆಗೆ ನಿಮ್ಮ ಮತ ಅಂತ ಮತಗಳನ್ನು ಕೇಳ್ತಾ ಇದ್ದಾರೆ. ಇದು BJPಗೆ ದೆಹಲಿಯನ್ನು, ಅದು ಕೂಡ ಗದ್ದುಗೆಯನ್ನು ಗೆದ್ದುಕೊಳ್ಳುವಂತಹ ಅವಕಾಶವನ್ನು ತಂದುಕೊಡಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಚುನಾವಣೆಯ ಫಲಿತಾಂಶ ನಿರ್ಧಾರ ಆಗುವಂಥದ್ದು ಬಹುತೇಕ ಯಾವುದೇ ರೀತಿಯ ಒಂದು ಅಜೆಂಡಾ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇದು ಕೊನೆಯ ಕ್ಷಣಗಳಲ್ಲಿ ಚುನಾವಣಾ ರಿಸಲ್ಟ್ ನಿರ್ಧಾರ ಆಗುತ್ತೆ. ಅಂದರೆ ಯಾವುದೋ ಒಂದು ದೊಡ್ಡ ಆಡಳಿತ ವಿರೋಧಿ ಅಲೆ ಆ ರೀತಿಯದಿದ್ದಾಗ ರಿಸಲ್ಟ್ ಮೊದಲೇ ಡಿಸೈಡ್ ಆಗಿಬಿಡುತ್ತೆ. ಜನ ತಮ್ಮ ಮನಸ್ಥಿತಿನ ಇಟ್ಕೊಂಡ್ಬಿಡ್ತಾರೆ ಈ ಸರ್ಕಾರನ ಹೊರಗಡೆ ಹಾಕಬೇಕು ಅಂತ. ಆದರೆ ದೆಹಲಿಯ ಮಟ್ಟಿಗೆ ನೋಡೋದಾದರೆ ಅತ್ತ ಆಡಳಿತ ವಿರೋಧಿ ಅಲೆನೂ ಕಾಣಿಸ್ತಾ ಇಲ್ಲ, ಇತ್ತ BJP ಪರವಾದಂತಹ ದೊಡ್ಡ ನಂಬಿಕೆಯೂ ಕಾಣಿಸ್ತಾ ಇಲ್ಲ. ಹೊಸ ಭರವಸೆಯನ್ನು ಕೂಡ ಜನ ನಿರೀಕ್ಷೆ ಮಾಡ್ತಾ ಇಲ್ಲ. ಯಾಕೆಂದರೆ ಆಮ್ ಆದ್ಮಿ ಪಕ್ಷ ಅಂಥ ಕಳಪೆ ಆಡಳಿತವನ್ನೇನೂ ಕೊಟ್ಟಿಲ್ಲ. ತಕ್ಕ ಮಟ್ಟಿಗೆ ಎಲ್ಲರ ನಿರೀಕ್ಷೆಗಳನ್ನು ತೂಗಿಸುವ ಮಟ್ಟಿಗೆ ಒಳ್ಳೆಯ ಶಾಲೆಗಳು, ಮೊಹಲ್ಲಾ ಕ್ಲಿನಿಕ್ಗಳು, ಈ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಾಗುವ ಮಟ್ಟಿಗೆ ತಂದಿರುವಂಥದ್ದಾಗಿರ್ಬೋದು. ಅದು ದೆಹಲಿಯ ಮಟ್ಟಿಗೆ ಅಲ್ಲಿನ ಜನರಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಹಾಗೆ ಉಚಿತ ಯೋಜನೆಗಳು ಇವೆಲ್ಲ ಕೂಡ ದೆಹಲಿ ಮಟ್ಟಿಗೆ ಜನರಿಗೆ ಏನು ಉಚಿತ ವಿದ್ಯುತ್ ಆಗಿರ್ಬೋದು, ಇಂಥದ್ದೆಲ್ಲ ಆಮ್ ಆದ್ಮಿ ಸರ್ಕಾರದ ಪ್ಲಸ್ಗಳು. ಆದರೆ ಆಮ್ ಆದ್ಮಿ ಕಳೆದ ಅವಧಿಯಲ್ಲಿ ನಿರಂತರವಾಗಿ 2 ಅವಧಿಗಳಲ್ಲಿ ಅದರ ಮೇಲೆ ಸಾಕಷ್ಟು ಪ್ರಹಾರಗಳಾಗಿದೆ. ಆಮ್ ಆದ್ಮಿಯ ಏನು ಅಧ್ಯಕ್ಷರೇ ಜೈಲು ಪಾಲಾಗಿದ್ದಾರೆ. ಶಿಕ್ಷಣ ಸಚಿವ ಉಪಮುಖ್ಯಮಂತ್ರಿ ಆಗಿದ್ದ ಮನೀಶ್ ಸಿಸೋಡಿಯಾ ಜೈಲು ಪಾಲಾದರು. ಆಮ್ ಆದ್ಮಿಯಿಂದ ಒಂದಷ್ಟು ನಾಯಕರು ಬಿಟ್ಟು ಹೋದರು. ಇದು ಅಲ್ಲಿನ ಪಕ್ಷದ ಒಳಗೆ ಒಂದಷ್ಟು ಸಮಸ್ಯೆಗಳಿದೆ ಹೊರತು ಅದರ ಕೆಲಸದ ವಿಚಾರದಲ್ಲಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಜನ ಮೆಚ್ಚುಗೆಯನ್ನು ಗಳಿಸಿದೆ. ಆದರೆ ಮೋದಿಯಂತಹ ಶಕ್ತಿ ದೆಹಲಿಗೆ ಬಂದರೆ ಇನ್ನಷ್ಟು ಅಭಿವೃದ್ಧಿ ಆಗಬಹುದು. ಡಬಲ್ ಎಂಜಿನ್ ಇಲ್ಲಿ ಕೇಂದ್ರದಿಂದ ಮೋದಿ ಇದ್ದರೆ ತಮ್ಮದೇ ಮನೆಯನ್ನು ಮೋದಿ ಅಭಿವೃದ್ಧಿ ಮಾಡ್ಕೊಳ್ಳೋದಿಲ್ವಾ? ದೆಹಲಿ ಏನು ದೂರದ ದಕ್ಷಿಣ ಭಾರತದ ರೀತಿ ಅಲ್ಲ, ಅಥವಾ ಪಶ್ಚಿಮದ ರಾಜ್ಯಗಳ ರೀತಿ ಅಲ್ಲ. ದೆಹಲಿ ಅಂದರೆ ದೆಹಲಿಯಲ್ಲೇ ಮೋದಿ ಇರ್ತಾರೆ. ಹಾಗಾಗಿ ಕಣ್ಣಿಗೆ ಕಾಣಿಸುವಂಥ ಸಮಸ್ಯೆಗಳಿರ್ತವೆ. ದೆಹಲಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ದೆಹಲಿಯನ್ನು ಲೋಕಸಭೆಯಲ್ಲಿ ಗೆದ್ದಿರುವಂತಹ BJP ವಿಧಾನಸಭೆಯಲ್ಲಿ ಗೆಲ್ಲೋದಕ್ಕೆ ಮಾತ್ರ ಆಗ್ತಾ ಇಲ್ಲ. ಆದರೆ ಈ ಬಾರಿ ಅದು ಅಸಾಧ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ತಯಾರಾಗಿದ್ದೀವಿ ಫೆಬ್ರವರಿ 8ಕ್ಕೆ ಪಟಾಕಿ ಹೊಡೆಯೋದಕ್ಕೆ ಅಂತ ಅಮಿತ್ ಶಾ ಹೇಳಿರೋದ್ರಲ್ಲೂ ಕೂಡ ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ. BJP ತಳಮಟ್ಟದಲ್ಲಿ ಈ ಬಾರಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಿರುವಂಥ ವಿಚಾರ. BJP ಹಿಂದೆ ಹೇಗೆ ಮಹಾರಾಷ್ಟ್ರ ಕೆಲಸ ಮಾಡಿತ್ತೋ, ಹರಿಯಾಣ ಕೆಲಸ ಮಾಡಿತ್ತೋ, ಅದೇ ಪ್ಯಾಟ್ರನ್ನಲ್ಲಿ ದೆಹಲಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ಸಟ್ಟಾ ಬಜಾರ್ ಭವಿಷ್ಯವನ್ನು ನೋಡೋದಾದರೆ ಸಹಜವಾಗಿಯೇ BJPಗೆ ಒಂದು
10 ಸ್ಥಾನಗಳು ಬರ್ಬೋದು, 25ರಿಂದ 30 ಅಂತ ಪ್ರತಿದಿನ ಕೂಡ ಆಚೆ ಈಚೆ ಆಗ್ತಾ ಇದೆ. 25 ಇದ್ದಿದ್ದು 27 ಆಗುತ್ತೆ, 27 ಇದ್ದಿದ್ದು 30ಕ್ಕೆ ಹೋಗುತ್ತೆ, ಇಲ್ಲ 22ಕ್ಕೆ ಬರುತ್ತೆ, ಹಿಂಗಿದೆ. ಆದ್ರೆ ಒಂದು ಅಂದಾಜಿನಲ್ಲಿ ಬಹುಮತದ ಹತ್ತಿರಕ್ಕೆ ಬಿಜೆಪಿ ಬರುತ್ತೆ ಅಂತ ಹೇಳ್ತಾ ಇದೆ ಸಟ್ಟ ಬಜಾರ್. ಇನ್ನ ಇದನ್ನ ಒಂದು 5ರಿಂದ 10 ಸ್ಥಾನಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಬಿಜೆಪಿ ಕೈಯಲ್ಲಿದೆ. ಅದಕ್ಕೆ ಬಿಜೆಪಿ ಹೆಚ್ಚಿನ ತಯಾರಿಯನ್ನ ಮಾಡ್ಕೋತಾ ಇದೆ. ಆ ಕಾರಣಕ್ಕೆ ಇನ್ನ 1 ತಿಂಗಳು ಏನಿದೆ ಇದನ್ನ ಕ್ರೂಷಿಯಲ್ ಆಗಿ ಮಾಡಿಕೊಂಡು, 1 ತಿಂಗಳು ಇಲ್ಲ, ಇನ್ನಿರುವಂತದ್ದು ಒಂದು 20 ದಿನ, ಆ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಚಾರ ಮಾಡಿ ಬಿಜೆಪಿ ಗೆಲ್ಲುವಂತ ತಯಾರಿ ಮಾಡ್ಕೋತಾ ಇದೆ. ಇದು ಅಮಿತ್ ಶಾ ಮಾತುಗಳಲ್ಲಿ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. भारतीय जनता पार्टी मोदी जी के नेतृत्व में एक के बाद एक विजय लेकर आगे बढ़ रही है। और महाराष्ट्र वालों, आज मैं कहकर जाता हूं, 8 तारीख को पटाखे तैयार रखना, दिल्ली में भी भारतीय जनता पार्टी की सरकार बनने वाली। 24 का अंत करने का काम महाराष्ट्र भाजपा ने किया और 25 के विजय की शुरुआत दिल्ली भाजपा करने वाली है, ये सुनिश्चित। चुनाव के कारण महाराष्ट्र में संगठन पर्व थोड़ा देरी से शुरू हुआ है। मैंने अभी मंच पर अध्यक्ष जी से पूछा, बावनकुळे साहब ने बताया 40 लाख सदस्य बने हैं, 1.5 करोड़ बनाने हैं, मगर आज मेरे सामने कार्यकर्ताओं का सागर बैठा है। मैं आपको करबद्ध विनंती करने आया हूं, एक भी बूथ ऐसा न हो जहां 250 से कम सदस्य हो। ऐसी भारतीय जनता पार्टी बनानी है भाइयों, ऐसी जहां पर आने वाले 1.5 महीने में जी जान लगाकर न केवल 1.5 करोड़ का लक्ष्य, हर बूथ में 250 सदस्य का लक्ष्य लेकर आगे बढ़ना है। और भारतीय जनता पार्टी का व्याप समूचे महाराष्ट्र के अंदर, एक एक बूथ के अंदर, एक एक शक्ति केंद्र के अंदर, एक एक तहसील के अंदर आगे बढ़ाने का काम हमें करना है। और इसी वर्ष के अंदर मुंबई, नागपुर, पुणे, छत्रपति संभाजीनगर समेत सभी म्युनिसिपल कॉरपोरेशन, सभी नगर परिषद और सभी जिला पंचायत का चुनाव आ रहा है। विरोधियों को एक भी जगह बैठने की न मिले, इसकी चिंता आप सभी को करनी है। भाइयों बहनों, विकास की चेन तभी संपूर्ण होती है जब पंचायत से पार्लियामेंट तक आप भगवा लहरा दो, तभी विजय होती है, तब तक विजय नहीं होती। पंचायत के अंदर भी भाजपा, तहसील जिला में भी भाजपा, म्युनिसिपालिटी में भी भाजपा, म्युनिसिपल कॉरपोरेशन में भी भाजपा, महाराष्ट्र में भी भाजपा, देश में भी भाजपा। पंचायत से पार्लियामेंट तक हर जगह विजय का सूत्रधार बनने के लिए आज आपको बुलाया है। आभार तो मानना है, परंतु आगे का काम भी दिखाना है, आगे का काम भी बताना है। मुझे बताओ, सारे महाराष्ट्र से आए हुए कार्यकर्ता स्थानीय चुनाव में हर एक यूनिट एनडीए जीतेगा क्या? जोर से बोलो भाई, जीतेगा। जोर से बोलो, जीतेगा। साई नगरी में हम संकल्प कर कर जाते हैं कि एक इकाई भारतीय जनता पार्टी जीतेगी। ये संकल्प ले रहे हो क्या? सदस्यता 1.5 करोड़ पार कर जाएगी क्या? भाइयों बहनों, हम आगे पर कभी कोई हमारे साथ विश्वासघात न कर पाए, ऐसी मजबूत भारतीय जनता पार्टी बनानी चाहिए। एक अजय भारतीय जनता पार्टी महाराष्ट्र के अंदर बनाने का काम भारतीय जनता पार्टी के मेरे सामने बैठे हुए कार्यकर्ताओं ने करना है। इस सदस्यता अभियान विदर्भ हो या उत्तर महाराष्ट्र, मराठावाड़ा हो या पश्चिम, पन्ना प्रमुख से लेकर
बूथ अध्यक्ष तक और बूथ अध्यक्ष से लेकर प्रदेश अध्यक्ष तक सभी ने अपनी ताकत इस संगठन पर्व के अंदर झोंकनी है। सभी ने बूथ की रचना करते वक्त लाडली बहनाओं को सदस्य बनाना है, हमारे किसान भाइयों को सदस्य बनाना है और राष्ट्र प्रथम की, जन कल्याण प्रथम की विचारधारा को आगे बढ़ाने का काम हमें करना है।